ಇಲ್ಲೇ ಸಮೀಪದಲ್ಲಿ ದಶರಥ ಮಹಾರಾಜರ ಪರಮ ಮಿತ್ರರಾದ ಮುನಿಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿಗಳ ಆಶ್ರಮವಿದೆ. ನೀವು ಅವರ ಆಶ್ರಯವನ್ನು ಸೇರಬೇಕು. ಜೀವನ ಪೂರ್ತಿ ಆಶ್ರಯ ನೀಡಬೇಕಾದ ಪತಿಯಿಂದಲೇ ಪರಿತ್ಯಕ್ತಳಾದ ನನಗೆ ಯಾರ ಆಶ್ರಯದಿಂದ ಏನಾಗಬೇಕಾಗಿದೆ ಲಕ್ಷ್ಮಣ? ಇಲ್ಲ, ನಾನು ನನ್ನ ಸ್ವಾಮಿಯನ್ನು ಆಕ್ಷೇಪಿಸುತ್ತಿಲ್ಲ. ಸ್ವಾಮಿ, 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 ನೀನೇ? ಹೌದು, ನಾನೇ. ಯಾವ ಯೋಚನೆಯಲ್ಲಿ ಮುಳುಗಿದ್ದೀರಾ ಸ್ವಾಮಿ? ನಾನು ನಿಮಗಾಗಿ ಫಲಗಳನ್ನು ತಂದರೂ ನೀವು ನನ್ನತ್ತ ನೋಡಲೇ ಇಲ್ಲವಲ್ಲ. ಅಂತ ಗಹನವಾದ ಯೋಚನೆ ಯಾವುದು ಸ್ವಾಮಿ? ಸ್ವಾಮಿ, ಏನಾಗಿದೆ ನಿಮಗೆ? ನನ್ನ ಬಳಿಯೂ ಹೇಳಿಕೊಳ್ಳಲಾಗದಂತ ಚಿಂತೆ ಏನಿದೆ? ನೀವು ಹೀಗೆ ಆಕಾಶವೇ ಕಳಚಿ ಬಿದ್ದಂತೆ ಇದ್ದರೆ ನಾನು ನೆಮ್ಮದಿಯಿಂದ ಇರಲು ಸಾಧ್ಯವೇ? ಅತ್ತಿಗೆಯನ್ನು ನಾನು ಅರಣ್ಯಕ್ಕೆ ಬಿಟ್ಟು ಬಂದು ಆಗಲೇ 2 ವರ್ಷಗಳು ಕಳೆದು ಹೋಯ್ತಲ್ಲವೇ? ಹೌದು ಸ್ವಾಮಿ, 2 ವರ್ಷವಾಯಿತು. ಅವಳು ಮಗುವಿಗೆ ಜನ್ಮ ನೀಡಿದ್ದರೆ ಅದಕ್ಕೂ ಸರಿ ಸುಮಾರು 2 ವರ್ಷವಾಗಿರುತ್ತದೆ. ಸಂದೇಹವೇಕೆ ಊರ್ಮಿಳೆ? ಖಂಡಿತ ಅತ್ತಿಗೆ ಮಗುವಿಗೆ ಜನ್ಮ ನೀಡಿರುತ್ತಾರೆ. ದೇವರ ದಯೆಯಿಂದ ಹಾಗೇ ಆಗಿರಲಿ ಸ್ವಾಮಿ. ಆದರೆ ಕ್ರೂರ ಪ್ರಾಣಿಗಳಿಂದ ತುಂಬಿರುವ ಅರಣ್ಯದಲ್ಲಿ ಗರ್ಭಿಣಿಯಾದ ಅನಾಥೆಯಾದ ನನ್ನ ಸಹೋದರಿ ತನ್ನ ಜೀವ ಉಳಿಸಿಕೊಳ್ಳಲು ಸಾಧ್ಯವೇ? ಈ ಭಯ ಪ್ರತಿನಿತ್ಯವೂ ನನ್ನನ್ನು ಕಾಡುತ್ತದೆ. ಊರ್ಮಿಳೆ, ದಯವಿಟ್ಟು ಇಂತಹ ಕೆಟ್ಟ ಯೋಚನೆ ಮಾಡಬೇಡ. ನಿನ್ನ ಸಹೋದರಿಗೆ ಯಾವ ಅಪಾಯವೂ ಆಗಿರುವುದಿಲ್ಲ. ನಾನು ಬಿಟ್ಟು ಬಂದದ್ದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮದ ಬಳಿ. ಅಲ್ಲಿ ಆಶ್ರಯ ಖಂಡಿತ ಸಿಕ್ಕಿರುತ್ತದೆ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದನ್ನೇ ಅಲ್ಲವೇ ನಾನು ಬಯಸುವುದು. ನಿಮ್ಮ ಮಾತನ್ನು ನಾನು ನಂಬುತ್ತೇನೆ ಸ್ವಾಮಿ. ನನ್ನದೊಂದು ಕೋರಿಕೆ ನಡೆಸಿಕೊಡುವಿರಾ? ಯಾವ ಕೋರಿಕೆ ಊರ್ಮಿಳೆ? ನಿಮ್ಮ ಊಹೆ ನಿಜವಾಗಿದ್ದರೆ ನನ್ನ ಸಹೋದರಿ ವಾಲ್ಮೀಕಿ ಮುನಿಯ ಆಶ್ರಮದಲ್ಲಿರುತ್ತಾಳೆ. ಈ ವೇಳೆಗೆ ಅವಳು ತಾಯಿಯಾಗಿರುತ್ತಾಳೆ. ನಾವಿಬ್ಬರು ಹೋಗಿ ನನ್ನ ಸಹೋದರಿ ಸೀತೆಯನ್ನು ಅವಳ ಮಗುವನ್ನು ಕಂಡು ಬರೋಣ. ಇಲ್ಲ ಊರ್ಮಿಳೆ, ಇಲ್ಲ, ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಸಹೋದರ ರಾಮಚಂದ್ರನ ಅನುಮತಿ ಇಲ್ಲದೆ ನಾವು ಹೋಗುವಂತಿಲ್ಲ. ನೀವು ಹೋಗಿ ನಿಮ್ಮ ಸಹೋದರನ ಅಪ್ಪಣೆಯನ್ನು ಪಡೆದು ಬನ್ನಿ. ಪ್ರಯತ್ನಿಸುತ್ತೇನೆ. ನೀವು ಕೇಳಿದರೆ ನಿಮ್ಮ ಸಹೋದರ ಖಂಡಿತ ಇಲ್ಲವನ್ನುವುದಿಲ್ಲ. ನೀವು ಹೋಗಿ ಅಪ್ಪಣೆ ಪಡೆದು ಬನ್ನಿ. ನಾವು ಬೇಗನೆ ಹೋಗಿ ಸೀತೆಯನ್ನು ನೋಡಿ ಬರೋಣ. ಏನಿ ಬಾಲರ ಲೀಲಾ ವಿನೋದ, ರಘುಕುಲ ವಂಶ ಸಂಜಾತರ ಮೋದ, ಮಾತೃವಾತ್ಸಲ್ಯದ ಮಹಿಮೆಳಿನಿಂದು ಗುರು ಕಾರುಣ್ಯದಿ ಬೆಳೆಯುತ್ತಿ ಹರಿದು. ಏನಿ ಬಾಲರ ಲೀಲಾ ವಿನೋದ, ಅಯೋಧ್ಯೆಯರ ಮನೆಯಲ್ಲಿ ಮೆರೆಯುವ ಬಾಲರು, ಮುನಿಯಾಶ್ರಮದಿ ಬೆಳೆಯುತ್ತಲಿಹರು. ಮಗಳೇ ಸೀತೆ,
ಬನ್ನಿ ಪೂಜ್ಯರೇ. ಬಹುಶಃ ನಿನಗೆ ನಿನ್ನ ಮಕ್ಕಳು ಅರಮನೆಯಲ್ಲಿದ್ದರೆ ಬಂಗಾರದ ತಟ್ಟೆಯಲ್ಲಿ ಮೃಷ್ಟಾನ್ನ ಊಟ ಮಾಡುತ್ತಿದ್ದರೆಂದು ಅನ್ನಿಸಿರಬಹುದು. ಆದರೆ ಇಲ್ಲಿ ಪ್ರಕೃತಿ ನೀಡಿರುವ ಸ್ವಾದಿಷ್ಟವಾದ ಆರೋಗ್ಯಕರವಾದ ಹಣ್ಣುಗಳನ್ನು ತಿಂದು ದೃಢಕಾಯರಾಗಿ ಬೆಳೆಯುತ್ತಾರೆ. ನಿಜ ಪೂಜ್ಯರೇ, ನನ್ನ ಮಕ್ಕಳು ಪ್ರಕೃತಿಯ ಮಡಿಲಿನಲ್ಲಿ ಈ ಆಶ್ರಮದ ಪ್ರಶಾಂತವಾದ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತಿದ್ದಾರೆ. ಅದಾವುದನ್ನು ಕಂಡೇ ಇರುವ ಈ ಮಕ್ಕಳಿಗೆ ಇದೇ ಸರ್ವಸ್ವ. ಚಿಂತಿಸಬೇಡ ತಾಯಿ, ನಿನ್ನ ಮಕ್ಕಳು ನಮ್ಮ ಆಶ್ರಮದಲ್ಲಿದ್ದು ಸನ್ಯಾಸಿಗಳಾಗುತ್ತಾರೆಂದು, ತಪಸ್ವಿಗಳಾಗುತ್ತಾರೆಂದು ನೀನು ಭಾವಿಸಬೇಡ. ಇಕ್ಷ್ವಾಕು ಕುಲದಲ್ಲಿ ಜನಿಸಿದ ನನ್ನ ಮಕ್ಕಳು ಅದಕ್ಕೆ ತಕ್ಕಂತೆಯೇ ಬೆಳೆಯುತ್ತಾರೆ ಎಂಬ ನಂಬಿಕೆ ನನಗಿದೆ ಪೂಜ್ಯರೇ. ಜೊತೆಗೆ ನಿನ್ನ ಮಾತೃವಾತ್ಸಲ್ಯ ಅಗತ್ಯವಾಗಿ ಬೇಕು ತಾಯಿ. ಈಗ ನನ್ನ ಬಳಿ ಇರುವುದಷ್ಟೇ ಅಲ್ಲವೇ ಪೂಜ್ಯರೇ? ನನ್ನ ವಾತ್ಸಲ್ಯವನ್ನೆಲ್ಲ ಧಾರೆ ಎರೆದು ಈ ಮಕ್ಕಳನ್ನು ಬೆಳೆಸುತ್ತೇನೆ. ನಿನ್ನ ಈ ವಾತ್ಸಲ್ಯದ ಅಮೃತ ನಿನ್ನ ಮಕ್ಕಳ ಪಾಲಿಗೆ ಸಂಜೀವಿನಿಯಾಗುತ್ತದೆ ಮಗಳೇ. ತಾಯಿ, ಗುರುವಾಗಿ ಈ ಮಕ್ಕಳಿಗೆ ಏನೇನು ವಿದ್ಯೆಗಳನ್ನು ಕಲಿಸಿಕೊಡಬೇಕೋ ಅದೆಲ್ಲವನ್ನೂ ನಾವು ಕಲಿಸಿಕೊಡುತ್ತೇವೆ. ನಾನು ನಿಮಗೆ ಋಣಿಯಾಗಿದ್ದೇನೆ ಪೂಜ್ಯರೇ, ಋಣಿಯಾಗಿದ್ದೇನೆ. ಸಹೋದರ, ಬಾ ಲಕ್ಷ್ಮಣ, ಯಾವುದಾದ್ರೂ ರಾಜಕಾರ್ಯದ ಬಗ್ಗೆ ಮಾತನಾಡಬೇಕಾಗಿದೆಯೇ? ಇಲ್ಲ ಸಹೋದರ, ಯಾವ ರಾಜ್ಯ ಕಾರ್ಯವೂ ಇಲ್ಲ. ನಿನ್ನ ಆದೇಶದಂತೆ ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದೆ. ಎಲ್ಲರೂ ತಮ್ಮ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸುತ್ತಿದ್ದಾರೆ. ಪ್ರಜೆಗಳು ನೆಮ್ಮದಿಯಿಂದ ಶಾಂತಿಯಿಂದ ಬದುಕುತ್ತಿದ್ದಾರೆ. ರಾಮರಾಜ್ಯವೆಂದರೆ ಸಮೃದ್ಧಿ, ಸಂತೃಪ್ತಿ ಎಂದು ಎಲ್ಲ ಕಡೆ ಪ್ರಸಿದ್ಧವಾಗಿದೆ. ಅದಕ್ಕೆ ನಾನು ಒಬ್ಬನೇ ಕಾರಣವಲ್ಲ ಲಕ್ಷ್ಮಣ. ನನ್ನ ಸೋದರರಾದ ನೀವು ದಕ್ಷತೆಯಿಂದ ಕೆಲಸ ಮಾಡುತ್ತಿರುವುದರಿಂದಲೇ ಅದು ಸಾಧ್ಯವಾಗಿರುವುದು. ಇರಬಹುದು, ಆದರೆ ಸೂತ್ರಧಾರಿಯಾದ ನೀನಿರುವಾಗ ಪಾತ್ರಧಾರಿಗಳಾದ ನಮ್ಮದೇನಿದೆ? ಸಹೋದರ, ಒಂದು ವಿಷಯ. ಹೇಳು ಲಕ್ಷ್ಮಣ, ಏಕೆ ಹಿಂಜರಿಕೆ? ಬೇರೆ ಏನಾದರೂ ಮಾತನಾಡುವುದಿದೆಯೇ? ಇದೆ, ಅದಕ್ಕೆ ಬಂದೆ. ಆದರೆ ಯಾವ ಸಂಕೋಚವೂ ಇಲ್ಲದೆ ಹೇಳು ಲಕ್ಷ್ಮಣ. ನಾನು ಖಂಡಿತ ಬೇಸರ ಮಾಡಿಕೊಳ್ಳುವುದಿಲ್ಲ. ನನಗೆ ಬೇಸರವಾಗುವಂತ ವಿಚಾರವನ್ನು ನೀನು ಕೇಳುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಸಹೋದರ, ನಾನು ಊರ್ಮಿಳೆಯೊಂದಿಗೆ ಮಾತನಾಡುತ್ತಿರುವಾಗ ಅವಳು ಅತ್ತಿಗೆಯನ್ನು ನೆನಪು ಮಾಡಿಕೊಂಡಳು. 2 ವರ್ಷ ಕಳೆದಿದೆ, ಅವರು ಈಗಾಗಲೇ ತಾಯಿಯಾಗಿರಬಹುದು ಎಂದು ಹೇಳಿದಳು. ಅವರ ಪರಿಸ್ಥಿತಿ ಹೇಗಿದೆಯೋ ಎಂದು ಆತಂಕಪಟ್ಟಳು. ಅದಕ್ಕೆ ನಾನು ಅತ್ತಿಗೆ ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಲ್ಲಿ ಸುರಕ್ಷಿತವಾಗಿರುತ್ತಾರೆ ಎಂದು ಹೇಳಿದೆ. ಅವಳು ನಿನ್ನ ಅನುಮತಿ ಪಡೆದು ಹೋಗಿ ನೋಡ ಬರಬೇಕೆಂದು ಆಸೆ ಪಡುತ್ತಿದ್ದಾಳೆ. ಅಂದರೆ ನೀನು ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಹೋಗಿ ಬರಲು ನನ್ನ ಅನುಮತಿಯನ್ನು ಕೇಳಲು ಬಂದಿರುವೆಯಾ? ಅದು ಊರ್ಮಿಳೆಯ ಕೋರಿಕೆ. ತನ್ನ ಸಹೋದರಿ ಮತ್ತು ಅವಳ ಮಗುವನ್ನು ಕಾಣಲು ಅವಳು ಹಂಬಲಿಸುತ್ತಿದ್ದಾಳೆ. ಅದು ಸಹಜವಾದ ಆಸೆ ಅಲ್ಲವೇ ಲಕ್ಷ್ಮಣ? ನಾನು ತಾನೇ ಸೀತೆಯನ್ನು ತ್ಯಜಿಸಿ ಅವಳನ್ನು ಮರೆತು ಬಿಟ್ಟಿರುವೆ ಎಂದುಕೊಂಡಿರುವೆಯಾ? ಇಲ್ಲ ಲಕ್ಷ್ಮಣ, ಲೋಕಾಪವಾದದ ಭೀತಿಯಿಂದ ನಾನು ಸೀತೆಯನ್ನು ತ್ಯಜಿಸಿದರು ಅವಳ ಮೇಲಿನ ಪ್ರೇಮ ನನ್ನ ಹೃದಯದಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ. ಅವಳನ್ನು ನಾನು ಸದಾ ನೆನೆಯುತ್ತಲೇ ಇರುತ್ತೇನೆ. ಆದರೆ ಲಕ್ಷ್ಮಣ, ನೀನು ಈಗ ಹೋಗಿ ಸೀತೆಯನ್ನು ನೋಡಿದರೆ ರಾಮ ಲೋಕದ ಕಣ್ಣಿಗೆ ಮಣ್ಣೆರಚಿ ತನ್ನ ಪತ್ನಿಯನ್ನು ತ್ಯಜಿಸಿರುವಂತೆ ನಟಿಸಿ ಅವಳನ್ನು ತಾನೇ ಸುರಕ್ಷಿತವಾಗಿರಿಸಿ ಕಾಪಾಡುತ್ತಿದ್ದಾನೆ ಎಂಬ ಇನ್ನೊಂದು ಅಪವಾದ ಬರುವುದಿಲ್ಲವೇ? ಅಂತಹ ಅಪವಾದ ಬಂದರೆ ನಾನು ಯಾವ ಉದ್ದೇಶದಿಂದ ಸೀತೆಯನ್ನು ತ್ಯಜಿಸಿದೆನೋ ಅದು ವ್ಯರ್ಥವಾಗುವುದಿಲ್ಲವೇ? ಜನರ ದೃಷ್ಟಿಯಲ್ಲಿ ನಾನು ಬಹಳ ಹಗುರವಾಗುವುದಿಲ್ಲವೇ ಲಕ್ಷ್ಮಣ? ಇಲ್ಲ ಸಹೋದರ, ಬೇಡ. ನಿನಗೆ ಮತ್ತೆ ಯಾವ ಅಪವಾದವೂ ಬರಬಾರದು. ಅದಕ್ಕೆ ನಾನಂತೂ ಕಾರಣನಾಗಲಾರೆ.
ಲಕ್ಷ್ಮಣ, ಸೀತೆಯನ್ನು ನೋಡಲು ಅಯೋಧ್ಯೆಯಿಂದ ಯಾರೇ ಹೋಗಿ ಬಂದರೂ ಅದು ಖಂಡಿತ ತಪ್ಪಾಗುತ್ತದೆ. ನಿನ್ನ ಮಾತು ನಿಜ ಸಹೋದರ, ನನ್ನನ್ನು ಕ್ಷಮಿಸು. ಇನ್ನೆಂದೂ ಇಂತಹ ಕೋರಿಕೆಯನ್ನು ಕೇಳುವುದಿಲ್ಲ. ನಾನಿನ್ನು ಬರುತ್ತೇನೆ. ನಿನಗೆ ಮಂಗಳವಾಗಲಿ ಲಕ್ಷ್ಮಣ. ಪ್ರಣಾಮಗಳು ಪೂಜ್ಯರೇ. ಮಗಳೇ, ದೀರ್ಘಾಯುಷ್ಮಾನ್ ಭವ. ಪೂಜ್ಯರೇ, ನನ್ನ ಮಕ್ಕಳಿಗೆ ಇನ್ನು ಮುಂದೆ ನೀವೇ ಗುರುಗಳು. ಇವರಿಗೆ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಅದು ನಮ್ಮ ಭಾಗ್ಯ ಮಗಳೇ. ನಮ್ಮ ಆಶ್ರಮ ಧರ್ಮಕ್ಕೆ ತಕ್ಕಂತೆ ಇವರನ್ನು ಸಕಲ ವಿದ್ಯಾ ಪಾರಂಗತರನ್ನಾಗಿ ಮಾಡುತ್ತೇನೆ. ಜೊತೆಗೆ ಸಕಲ ಶಾಸ್ತ್ರಗಳನ್ನೂ ಬೋಧಿಸುತ್ತೇನೆ. ಕ್ಷತ್ರಿಯ ಪುತ್ರರಾದ ಇವರಿಗೆ ಶಸ್ತ್ರವಿದ್ಯೆಯೂ ಅಗತ್ಯವಲ್ಲವೇ ಪೂಜ್ಯರೇ? ಚಿಂತಿಸಬೇಡ ತಾಯಿ, ಖಂಡಿತವಾಗಿ ಅದನ್ನೂ ಹೇಳಿಕೊಡುತ್ತೇನೆ. ಸೂಕ್ತ ಕಾಲದಲ್ಲಿ ಇವರಿಗೆ ದಿವ್ಯ ಮಂತ್ರಾಸ್ತ್ರಗಳನ್ನು ಉಪದೇಶಿಸುತ್ತೇನೆ. ಅದಕ್ಕೆ ಪೂರ್ವದಲ್ಲಿ ಇವರು ಕಲಿಯಬೇಕಾದ ಇನ್ನೊಂದು ವಿದ್ಯೆ ಇದೆ ತಾಯಿ. ಅದ್ಯಾವುದು ಪೂಜ್ಯರೇ? ಸಂಗೀತ. ಸಂಗೀತವೇ? ಹೌದು ಮಗಳೇ. ಶ್ರೀರಾಮಾಯಣ ಕಾವ್ಯ ಗಾಯನಕ್ಕೆ ಅಗತ್ಯವಾದ ಸಂಗೀತ ಜ್ಞಾನ ಇವರಿಗೆ ಲಭಿಸಲೇಬೇಕು. ಶ್ರೀರಾಮ ಕಥೆಯ ಮಾಧುರ್ಯ ಇವರ ಮಧುರವಾದ ಕಂಠದಿಂದ ಲೋಕವಿಖ್ಯಾತವಾಗಬೇಕು. ತಮ್ಮ ಅನುಗ್ರಹ ಪೂಜ್ಯರೇ. ಈ ಮಕ್ಕಳನ್ನು ತಿದ್ದಿ ರೂಪಿಸುವುದು ನಿಮ್ಮ ಕೃಪೆ. ಚಾರರೇ, ನಿಮ್ಮ ಕರ್ತವ್ಯವೆಲ್ಲವೂ ನಿರಾತಂಕವಾಗಿ ನಡೆಯುತ್ತಿದೆ ಅಲ್ಲವೇ? ಯಾವ ಅಡ್ಡಿ ಇಲ್ಲದೆ ನಡೆಯುತ್ತಿದೆ ಪ್ರಭು. ಈಗ ಯಾವುದಾದ್ರೂ ಪ್ರಮುಖ ವಿಷಯವಿದೆಯೇ? ನನ್ನ ಆಳ್ವಿಕೆಯ ಬಗ್ಗೆ ಬೇರೆ ಯಾರಾದರೂ ಅಪಸ್ವರವೆತ್ತಿದರೆ, ನನ್ನ ನಡವಳಿಕೆಯ ಬಗ್ಗೆ ಸಂದೇಹ ವ್ಯಕ್ತಪಡಿಸಿದರೆ, ಅಥವಾ ಬೇರೆ ಏನಾದರೂ ಕೊರತೆಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವರೆ? ಇಲ್ಲ ಪ್ರಭು, ಯಾರೂ ಒಂದು ಕೊಂಕಿನ ಮಾತನ್ನು ಆಡುತ್ತಿಲ್ಲ. ರಾಮರಾಜ್ಯದ ಪ್ರಜೆಗಳಾಗಿರೋದು ಎಲ್ಲ ತಮ್ಮ ಭಾಗ್ಯ ಎಂದುಕೊಳ್ಳುತ್ತಿದ್ದಾರೆ ಪ್ರಭು. ದೇವರಲ್ಲಾದರೂ ಕಳಂಕವಿರಬಹುದು, ಆದರೆ ನಮ್ಮ ಪ್ರಭು ರಾಮನಲ್ಲಿ ಯಾವ ಕಳಂಕವೂ ಇಲ್ಲವೆಂದು ಹೆಮ್ಮೆಯಿಂದ ಮಾತಾಡಿಕೊಳ್ಳುತ್ತಿದ್ದಾರೆ ಪ್ರಭು. ನನ್ನ ಹೆಮ್ಮೆ ಎಲ್ಲ ಚಾರವೇ, ನಮ್ಮ ಪ್ರಜೆಗಳ ಸದ್ಭಾವನೆ. ಅವರು ಸುಖ ಸಂತೃಪ್ತಿಯಿಂದಿರುವುದೇ ನನ್ನ ಸಂತೋಷ, ನನ್ನ ಸಂತೃಪ್ತಿ. ಆದರೆ ನಮ್ಮಲ್ಲೇ ಒಂದು ವ್ಯಥೆ ಇದೆ, ಒಂದು ಸಂಕಟವಿದೆ ಪ್ರಭು. ಎಲ್ಲ ಕಡೆ ಸಂತೃಪ್ತಿ ಇದೆ, ಆದರೆ ನಮ್ಮಲ್ಲೊಂದು ಅತೃಪ್ತಿ ಇದೆ ಪ್ರಭು. ನಮ್ಮ ದುಃಖವನ್ನು ಹೇಗೆ ಹೇಳಿಕೊಳ್ಳುವುದೆಂದು ಚಿಂತಿಸುತ್ತಿದ್ದೇವೆ. ಅದೇನೆಂದು ಹೇಳಿ, ಹಿಂಜರಿಕೆ ಏಕೆ? ನಿಮ್ಮ ಕುಂದುಕೊರತೆಗಳೇನಿದ್ದರೂ ನಾನು ನಿವಾರಿಸುತ್ತೇನೆ. ಎಲ್ಲರಂತೆ ನೀವು ಸುಖ ಸಂತೃಪ್ತಿಯಿಂದಿರಬೇಕು. ಪ್ರಭು,
ಸಮಸ್ತ ಪ್ರಜೆಗಳಿಗೂ ಸಂತೋಷ ಕೊಡುವ ನಿಮ್ಮ ಸಂತೋಷಕ್ಕೆ ನಮ್ಮಿಂದಲೇ ತಡೆಯಾಯಿತು. ಯಾವನೋ ಒಬ್ಬ ಅವಿವೇಕಿ ಆಡಿದ ಮಾತುಗಳನ್ನು ನಾವು ತಾನೇ ನಿಮಗೆ ಹೇಳಿದ್ದು. ಅದರಿಂದ ತಾನೇ ನೀವು ಪತ್ನಿ ಯೋಗದಿಂದ ದುಃಖ ಪಡುವಂತಾದದ್ದು. ನೀವು ಮಹಾರಾಣಿಯವರನ್ನು ಮತ್ತೆ ಅರಮನೆಗೆ ಕರೆಸಿಕೊಂಡಾಗಲೇ ನಮ್ಮ ದುಃಖ ನಿವಾರಣೆ ಆಗೋದು ಪ್ರಭು. ಚಾರರೇ, ನಿಮ್ಮ ಭಾವನೆಗಳಿಗೆ ನಾನು ಗೌರವ ನೀಡುತ್ತೇನೆ. ನನ್ನ ವ್ಯಥೆಯ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ. ನಿಮ್ಮ ಕರ್ತವ್ಯದಲ್ಲಿ ಗಮನ ಕೊಡಿ. ಆಗಲಿ ಪ್ರಭು. ಆಗಲಿ ಪ್ರಭು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ